ಬೇಕು ಅಂತಾದ್ರೆ ಇನ್ನು 3 ತಿಂಗಳು ಬಿಟ್ಟು ಬಂದ ಸಾಕು. ಅಲ್ಲಿವರೆಗೆ ಬೇಡ. ಏನ್ರಿ ಅಚ್ಚೊಟ್ಟಿ ಬೆಕ್ಕಾಟ್ ಬಂದೇ ಬರ್ತೀರಿ ನೀವು? ಬಂದು ಕೈ ಎದ್ದು ಹಾಕ್ತೀರಿ. ಸತ್ಯ ಹೇಳ್ಬೇಕು. ಏನು ಹೋದ ಜನ್ಮದಲ್ಲಿ ಏನ್ ಮಾಡ್ಕೊಂಡಿದ್ದೀರಿ? 3 ದಾರಿ ಕೂಡದಲ್ಲಿ ವಾಹನ ಹಾಕಿ ಬಿಡ್ತಿದ್ದೆ. ಆದ್ರೂ ನಿಮ್ಮ ಹೊಟ್ಟೆ ತುಂಬಿಲ್ಲೇನೆ? ನೀವು ಸುಮ್ಮನಿರ್ಬೇಕು. ನಾ ಮಧ್ಯಾಹ್ನ ನೋಡ್ರಿ ಒಂದೇ ಮಾತಾಡ್ತೀನಿ. ಆ ಹೆಣ್ಮಗಳು ಕುಣಿದೇ ಕುಣಿತಾಳ. ಆ ಹೆಣ್ಮಗಳು ಇವತ್ತು ಕುಣಿದೇ ಕುಣಿತಾಳ. ಮೂಕಿ ನೀವೆಲ್ಲ ತಿರ್ಕತ್ತಿದ್ದೀರಿ, ಏನೇನೋ ಮಾತಾಡ್ತೀರಿ ನೀವು.
ಹೇಳ್ತಾರೆ ವಸ್ತ್ರಾಪಹಾರ ಆ ಕಥೆ ಆಗ್ತೀವಿ. ಅಯ್ಯೋ ಒಂದ್ಸಲ ನಮ್ಮ ದುಶ್ಮನ್ ಮಾಡ್ದವ ವೇದಿಕೆ ಮ್ಯಾಗ ದ್ರೌಪದಿ ಪೂರ್ತಿ ಸೀರೆ ಹಾಕ್ಬಿಟ್ಟ. ಹಂಗಲ್ರಿ ವೇದಿಕೆ ಬರುವಾಗ ಯಾವನು ಹೆಂಡ ತಂದ್ಕೊಟ್ಟ ಅಲ್ಲಿ ಇಟ್ರೆ ಯಾವನಾದ್ರು ಕುಡಿದು ಬಿಡ್ತಾನ ಅಂತ ಪೂರ್ತಿ ಕುಡ್ಕೊಂಡೇ ಅವ್ನು ಬಂದ. ಅದೇ ಈ ವೇದಿಕೆ ಮ್ಯಾಗ ಬಂದ್ ದವಾಯಿ ಸೀರೆ ಅಂತ ಎಲ್ಲ ಕೈಗೆ ಬಂದ್ಬಿಡ್ತಾನ. ಮಂದಿ ಅಂತ ಬಂದು ಸರಿ ಒದ್ದಾಗ ಗೊತ್ತೇನೆ ಕೊಟ್ಟವನ್ ಸಿಗ್ತಾನ ದುಶ್ಮನ್ ಮಾಡ್ದವ ಮುಖ ಹನುಮಂತ ಆಗಲ್ಲ. ಆದ್ರೆ ದ್ರೌಪದಿ ಮಾಡುವರು ನಮ್ ಕಡೆ 70 ವರ್ಷದ ಮ್ಯಾಗನವರೇ ಬಿಟ್ಟರೆ ಈ ಕಲಿ ಗೋಳು ಎಲ್ಲ ಗೊತ್ತಾಗಲ್ಲ. ಹುಡುಗರ ಮಕ್ಕಳು ಯಾರು ಬರಂಗಿಲ್ಲ, ಹಳ್ಳಿಯವ್ರು ಜಾಗ ಬಿಡಂಗಿಲ್ಲ. ನಮಗ್ ತಾನ ಅಂತಾರ ಅವ್ರ. ಈ 70 ವರ್ಷದವ್ರು ಬಂದು ಏನ್ ಮಾಡ್ತಾರೆ ನಿಂತಲ್ಲೇ ಹಿಂಗೆ ಬಿಟ್ರೆ ಮೇಲೆ ಏನಿಲ್ಲ. ಮತ್ತೆ ಈ ಕೆಂಪು ತಿಕ್ಕ ಮುಖ ಹಚ್ಕೊಂಡ್ ಬಿಡ್ತಾರ. ಏನು ಮುಖ ನೋಡಕ್ ಆಗಂಗಿಲ್ರಿ. ಇದು ಈ ಕಡೆ ನೋಡಿದ್ಮ್ಯಾಗ ಗೊತ್ತಾಯ್ತು ನಂಗೆ. ಮತ್ತ ಈ ಕೆನ್ಯಾಗ ಇರ್ತಲ್ರಿ 2 ಕೊಡಪನ ಇಟ್ಕೊಂಡ್ ಬರ್ಬೋದು ಅಷ್ಟು ಜಾಗ. ದ್ರೌಪದಿ ಸೊಂಟದ ಮ್ಯಾಗ ಕೊಡಪನ ಇಟ್ಕೊಬೋದು ಬೇಡ, ಕೆನ್ಯಾಗ ಇರ್ತಾರ. ಎಷ್ಟೋ ದ್ರೌಪದಿ ಬಾಯಿಗೆ ಹಲ್ಲೇ ಇಲ್ಲ, ಹುಟ್ಲಿಲ್ಲ ಅಂದ್ರಿ ಹಬ್ಬಿದೋಗದ ಅಂತ ದ್ರೌಪದಿ ಗೊತ್ತೈತಾನೆ. ಆದ್ರೆ ಮತ್ತೆ ಒಂದ್ ಕತೆ ಆಡ್ತೀವಿ ಅವ್ರು ನೋಡ್ರಿ. ಕುರುಕ್ಷೇತ್ರ ಕುರುಕ್ಷೇತ್ರ ಮಂಚದ ಹತ್ರ ಕುರುಕ್ಷೇತ್ರ ಏತ್ಕಿ ಮ್ಯಾಗ ಮಂಚ ಐತಿ, ಮುಂದಾಗಡಿ ಕುರುಕ್ಷೇತ್ರ ಅಭಿಮನ್ಯು ಬರ್ತಾನ. ಕುರುಕ್ಷೇತ್ರ ನೋಡ್ರಿ. ಆದ್ರೆ ಭಾಗವತ 5 ಮಂದಿ ಇರ್ತಾರ. ಸಾಲಾಗಿ ನಿಂತ್ಕೊಂಡು ಚಕ್ರತಾಳ ಹೇಳ್ಕೊಂಡು ಛೈ ಅನ್ನಿಸ್ತಾರ. 5 ಮಂದಿ ಒಂದೇ ಸಲ ಒದರ್ತಾರ ಅಂದ್ರೆ ಹೆಂಗ ಕುಂತವ್ ಕಿವಿ ಒಳಗ್ ಗುಂಗಿನ ಹೋಗಿ ತಲೆ ತಿರುಗಿಬಿಡ್ತಾರ. ಆದ್ರ ನಿಮ್ಮ ಭಾಗವತ ಇಷ್ಟೊತ್ತು ಮ್ಯಾಲ ಬಂದ್ರು ಬಹಳ ಪಸಂದ್ ಮಾಡಾರ. ಒಂದು ಹಾಡು ತಗೊಂಡಾರ. ಏನ್ ಹಾಡು? ಏನೀ ಕಲಾ ವಂಚನೆ ಬಂದ್ರು ವಂಚನೆ ಸರಿ ಇಲ್ವಾ ಆಗ ಹೇಳಿದ್ದು. ಏನಿ ಮಹಾನಂದವೇ ಹೆಣ್ಮಗಳ ನೀನ್ ನೋಡೋದ್ರ ಬಗ್ಗೆ ಆತ್ ನಂಗೆ ಅದೇ ಹೆಚ್ಚು ಕಡಿಮೆ ಆತ ಹಾಗೇನೋ ಹೇಳಲ್ಲ. ಆದ್ರ ಅವು ಬಹಳ ಸೂಕ್ಷ್ಮ ಅದ. ಈ ಹೆಣ್ಣು ಮಗಳು ಎಲ್ಲ ಕಾಲ ಹಾಕ್ತಾಳೋ ಅಲ್ಲೇ ಭಯ ಹಾಕ್ತಾರೆ. ಬಹಳ ಹೊಂದಾಣಿಕೆ ಐತಿ, ಅದೆಲ್ಲ ಕಡೆ ಬರಂಗಿಲ್ಲ. ಮತ್ತ ಈ ಹೆಣ್ಮಗಳು ಹಾಗೆ ಎಂಬರ ಏನ್ರಿ ಅವಳು ಮೈಯಾಗಿ ಎರಡೇ ಇಲ್ಲ. ಏನೋ ಒಂದು ಕುಕ್ಕ ಮಾಡ್ಯಾಳ. ಏನು ಕುಕ್ಕ ಕುಕ್ಕ ಆಮೇಲೆ ಆ ಕುಳಿಕಿತ್ತು ನೋಡಬಾರ್ದ. ಇನ್ನೊಂದು ಸ್ವಲ್ಪ ಹೊತ್ತು ಕುಳಿಕ್ಬೇಕಂತಿತ್ತು ಹೊಟ್ಟೆ ಕಿತ್ತಿ ಮಾಡ್ಕೊತಾನೆ. ಭಾಳ ಪಸಂದ್ ಆಗದ. ಸತ್ಯ ಹೇಳ್ತೀನಿ, ಹಂಗ ಭಾಳ ಸಂತೋಷ ಆಗ. ಆದ್ರೆ ಈ ನಿಮ್ ಕಡೆ ಮಂದಿ ಅದಾರಲ್ರಿ ಇವರು ಅಂದ್ರ ಚಪ್ಪಲಿ ಹಾಕ್ತಾರ, ಬೀಗುಡಿಸ್ತಾರ, ಕಲಿ ಬೆಳಿಬೇಕು ಅಂತ ಹೇಳ್ತಾರ. ಆದ್ರೆ ಕಲಾವಿದನ್ ಬೆಳೆಸ್ಬೇಕು ಅಂತ ಕೃಷಿಗೆ ಯಾಕಂಗಿಲ್ಲ. ಎಲ್ಲ 500,000 ಕೊಟ್ಟಿ ಎಲ್ಲರ ಕೈ ಹಾಕ್ಯಾರ ಅಂತ ನಾನು ಹೇಳಿಲ್ಲ, ಅದು ನಮ್ಗೆ ಸಂಬಂಧವೂ ಇಲ್ಲ. ಈ ಕಲಾವಿದನ ಬಗ್ಗೆ ಕಟ್ಪಟ್ ಕಲಾವಿದ ಇರ್ತಾರ ನೋಡು, ಅವ್ರ ಬಗ್ಗೆ ಕೈ ಹಾಕ್ಬೇಕು ಅಂತ ಹೇಳಿದ್ ನಾವು. ಕೊಟ್ಟೆ ಕೆಲವ್ರು ಬಿಡ್ಬೇಕಂತಾರ. ಈಗ ವ್ಯವಸ್ಥಾಪಕರು ಕೊಟ್ಟೆ ಸುಮ್ಮನೆ ನನ್ನ ಭಾಷೆ ಅದು ಬೇಡ. ನಾ ಸುಮ್ಮನೆ ಹೇಳಂಗಿಲ್ಲ. ಭಜನರ ಈಗ ನಿಮ್ ಕುಡಿ ಇಲ್ಲಿ ಐತೇನಿ. ನಾ ಬರುವಾಗ ಓಡ್ತಿದ್ದ. ನಿಮ್ ಮುಖ ನೋಡೋದು ಬೆಕ್ಕು ನೋಡ್ದಂಗ ಏನ್ ಮಾತಾಡ್ತೀರಿ? ತಿನ್ನೋ ಇಲ್ಲಿ ನಮ್ಮ ಊರಿನಲ್ಲಿ ಯಾವ್ದನ್ನು ಬೇಕಾದ್ರೂ ತಿನ್ನಲಿ, ಇಲ್ಲಿ ಒಂದು ಯಾರ್ಯಾರು ತಿಂತಾರ ಅಂತ ಕೇಳಿಲ್ಲ, ನೀವು ತಿಂತೀರಿ ಅಂತ ಕೇಳಿಲ್ಲ. ಬಾಯಿ ನೋಡ್ರಿ ಹೆಂಗಾಗದ. ಅಕ್ಕಿ ಸುಣ್ಣ ಎಲ್ಲ ಹಾಕ್ತಿನಂಗಿಲ್ಲ. ನಾನು ಬಾಯಾಗ ಹೇಳುವುದಲ್ರಿ, ಮೊದಲು ನಾವು ಕೊಡ್ಬೇಕು. ಬರೋದು ಅಂತ ನನ್ನ ಬಡತನದಲ್ಲಿ ಎಷ್ಟು ಇಟ್ಟು ಕೊಡಾಕ ನೀವು ಇಷ್ಟು ಕೊಡದೆ ಹೆಂಗ ಇದ ನಂದ. ಇದು
ಭಾಗವತಣ್ಣವ್ರು ಕೊಟ್ಟಾರ. ಅವ್ರು ಯಾವತ್ತೂ ಜೀವನದಲ್ಲಿ ಹೆಣ ಮಕ್ಕಳು ಕಡಿಮೆ ಮಾಡಂಗಿಲ್ಲ. ಅವ್ರಿಗೂ ಯಾರು ಕೊಟ್ಟಾರ ಯವ್ವ ಇನ್ನೋಳ ಕೊಡಕತ್ತದ್ ಯಾರು ಅಂತ ಗೊತ್ತಾಗ್ತೇನೆ. ಯಾರು ಹಂಚೇಶ ಮಗ ಕುರಿ ಕೆಂಚ ನಾ ಕೊಂಡು ಕೊಡಕತ್ತಾರ. ಭಾಗವತಣ್ಣ ಅದ್ರಾಗ ಕರ್ದೇಳಿ ನಮ್ಮ ಹೆಸರ ಇದ್ರಾಗ ಒಂದು ನಮ್ಮ ಹೆಸರು ಮೇಲೆ ಏನಿದ್ರು 40 ಕೊಟ್ರೆ 40 ಅಂತೀರಿ ನೀವು. ನಿಮ್ಮ ಶಾಣಿತನ ಗೊತ್ತಾಗ್ತದೆ. ನೀವು ಕೊಡಂಗಿಲ್ಲ, ಕೊಡುವಂತೂ ಬಿಡಂಗಿಲ್ಲ. ನೀನ್ ತಗೊಳ್ಳವ ಸಂಕೇಶಿ ಮಗ ಶಿವರಾತ್ರಿ ಹೋಗ್ಲಿಕ್ಕೆ ದಾರಿಗೆ ಖರ್ಚಿಗಿಲ್ಲ ಅಂತ ಆಲೋಚನೆ ಮಾಡಿ ಮತ್ತೆ ಹಿಂದಕ್ಕೆ ದಾರಿ ಖರ್ಚಿಗಿಲ್ಲ ಅವ್ರು ನಡ್ಕೊಂಡು ಹೋಗ್ತೀನಿ ಬಿಟ್ಟು ಹೊಳ್ಳಿ ಕೇಳಾಕಿಲ್ರಿ. ಬಟನರೇ ನಾನ್ರಿ ನೀವಲ್ಲ. ನೀನು ಅಂತಲ್ಲಪ್ಪ ನೋಡು, ಸೇರಿದ ಜಲಸ್ತೋಮವೇ ಹರ್ಷೋದ್ಗಾರವನ್ನು ಉಂಟು ಮಾಡಿದೆ. ಸೋಮ ಹೇಳ್ಕೂತ ನಮ್ ಜನವ ಅಲ್ಲ ಅಣ್ಣನ ಮಗನ್ರಿ ಸುಮ್ಮನೆ ಕೂತ್ಬಿಡ್ತಾನವ. ಜನಸ್ತೋಮ ಸಂತೋಷ ಆಯ್ತು ನಿನ್ನ ನಾಟ್ಯವನ್ನ ನೋಡು. ರಂಗ ಮಂಚವನ್ನಾಡರಿ ಮಿಂಚಿನ ಸಂಚಾರವನ್ನು ಗೈದಿರುವಂತಹ ನಿನ್ನ ಪಾಲಿಗೆ ನಾವೆಲ್ಲರೂ ಮನ ತುಂಬಿ ರಂಗ ಧಾಮಿನಿಯನ್ನು ಹಾಕಿ ಬಿರುದನ್ನು ಕೊಡ್ತಾ ಇದ್ದೇವೆ. ವಾ 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 ಏನ್ ಹೆಸರು ಕೊಟ್ಬಿಡ್ರಿ ಅಪ್ಪ. ರಂಗ ಜಾಮೂನು ರಂಗ ಧಾಮಿನಿ. ಮನಸ್ಸಿಗೆ ಮಹದಾನಂದವಾಯಿತು. ಕೊಟ್ಟದ್ದು ಬ್ರಹ್ಮಲಿಂಗೇಶ್ವರನ ಮಹಾಪ್ರಸಾದ. ಹಿರಿಯವರಾದ ನಿಮ್ಮ ಆಶೀರ್ವಾದ ಮನ ತೃಪ್ತಿಯಿಂದ ಸ್ವೀಕರಿಸಿದೆ. ಆ ವರ್ಷದ ನಾ ತಂದು ಕೊಡ್ತೇನೆ. ಕೊಟ್ಟ ಬಿರುದು ಹೇಳಿದ್ದು ಹಾಗೆ ಆದಿತ್ತು. ಆ ಕಡೆಯಲ್ಲಿ ಸಿಹಿ ಊಟದ ವ್ಯವಸ್ಥೆ ಉಂಟು. ಬನ್ನಿ ಹೀಗೆ ಹೇಳಲಿಲ್ಲ ನೀನು ಬಂದವರಿಗೆಲ್ಲ ಸಿಹಿ ಊಟದ ವ್ಯವಸ್ಥೆ ಉಂಟು ಬನ್ನಿ ಅಂತ ಹೇಳಿಯೋದ್ರಲ್ಲ. ಸಿಹಿ ಊಟ ಅಲ್ರಿ ಖಾರ ಊಟ ಇಲ್ಲ. ಇಷ್ಟು ಖರ್ಚು ಮಾಡ್ತಾರ, ಇಷ್ಟು ಮಾಡ್ತಾರ, ಒಂದು ಖಾರ ಊಟ ಹಾಕಿಲ್ಲ ಅಂದ್ರೆ ಯಾಕೆ ಇಂಥ ಕಾರ್ಯಕ್ರಮಕ್ಕೆಲ್ಲ ಖಾರ ಊಟದ ವ್ಯವಸ್ಥೆ ಮಾಡೋದಿಲ್ಲ. ಯಾಕೆ? ಖಾರ ಊಟ ಮಾಡಿದ ತಕ್ಷಣ ಎಣ್ಣೆ ವ್ಯವಸ್ಥೆ ತಂದವರೇ ಎಣ್ಣೆ ಹಾಕೊಂಡಲ್ಲೇ ಜಗಳ ಮಾಡ್ಕೊಂಡ್ರೆ ಬಂದವರಿಗೂ ಇಲ್ಲ ಅವರಿಗೂ ಇಲ್ಲ. ಹಂಗಲ್ರಿ ಅಪ್ಪ, ನನಗೆ ಖಾರ ಊಟ ಓಕೆ. ಖಾರ ಊಟ ಓಕೆ ಅಂದ್ರೆ ಏನು ಮಾಡೋದು? ನನಗೆಲ್ಲ ಸೇರಂಗಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಮೇಲ್ಬಾಗಿಯಲ್ಲಿ ಬಂದಿದ್ದಾರೆ, ಹೋಗು 2 ಹಸಿಮೆಣಸು ತಗೋ, ಮಧ್ಯ ಸಿಹಿ, ಸರಿ 4 ಐತಿ. ಕೊನೆ ನೀನು ಏನ್ ತಿಂದ್ರು ಖಾರ. ಇಲ್ಲ ನಿಮ್ ಕಡೆ ಸಿಹಿ ಊಟ ಅಂದ್ರೆ ಎಲ್ಲ ಸಕ್ಕರೆ ತಿನ್ನುವುದೇನ? ಈಗ ವ್ಯವಸ್ಥೆ ಇಲ್ಲದಿದ್ರೆ ಅದೇ ಮಾಡುವುದೇ. ಅದು ಊಟ ಆಗಂಗಿಲ್ಲ. ಮತ್ತೆ ಬೇರೆ ಏನು ತಿನ್ನುವುದಿಲ್ಲ. ಎಲ್ಲರೂ ಕೈ ಹಾಕಬೇಕು. ಒಂಚಾರ ನಿಲ್ಲಿಸಬೇಕು. ಎಲ್ಲಿ ಕೈ ಹಾಕಬೇಕು? ಹಿಂದಾಗಲಿ ಕೈ ಹಾಕಿನಿ ಅನ್ನೋರು ಕೈ ತಗೊಂಡ್ಬಿಡ್ಬೇಕಲ್ಲ. ಆದ್ರೆ ಇಷ್ಟು ಮಾತಾಡ್ತಾರೆ, ಗಟ್ಟಿ ಜ್ಯೋತಿ ಉಟ್ಕೊಳಕ್ ಬರಂಗಿಲ್ಲ. ಏನ್ ಮಾಡ್ತಾರ ಅಂದ್ರೆ ಬರೀ ಎಲ್ಲೆಲ್ಲೋ ಕೈ ಹಾಕ್ಬೇಡ, ಇಲ್ಲಿ ಕೈ ನಿನ್ನ ಬಾಯಿಗೆ ಹಾಕುದಿಲ್ಲ. ಒಂದೆಲ್ಲದ ಹೋದ್ರೇನ ಇಷ್ಟು ಮಾತಾಡ್ತಾ ಇದ್ರೆ ಜ್ಯೋತಿ ಕಟ್ಕೊಳ್ಳಿಕ್ಕೆ ಬರುದಿಲ್ಲ. ಹೋಗಿ ಹೋಗಿ ಎಲ್ಲಿಯ ಅಲ್ರಿ ಅಪ್ಪರ ನೀವು ಹೊಂತೀರಿ ನಿಂದಿರ್ಸ್ಬೇಕು. ನಾ ಎಲ್ಲಿ ಕೈ ಹಾಕ್ಬೇಕ? ತಲೆ ಕೈ ಹಾಕಿದ್ರೆ ಹೆಚ್ಚಾಕೈತಿ. ಬಟನ ತುಟ್ಟು ಕೈ ಹಾಕ ನಮ್ಗೆ ಹಾಕೈತಿ. ಚರ್ಮದ ಕೈ ಹಾಕ್ತಾರೆ ಚಾಕ ಕೊಟ್ಟೆ ಕೊಡ್ತೀರಿ ನೀವು. ನೀವು ಅಂದ್ಕೊಂಡೇ ಬಿಡ್ತೀವಿ. ಅಲ್ಲ ಸಿದ್ಧಾಗ ಅದಕ್ಕೆ ಮುಂದಾಗಲಿ ಹೋಗ್ಬೇಕಾದ್ರೆ ಹಿಂದಾಗಲಿ ಕೈ ಹಾಕಿನಿ ಕೈಗ ಬಂದು ಎಲ್ಲಿ ಬರ್ತದೋ ಅಲ್ಲೇ ಕೈ ಹಾಕಿದ್ದೀನಿ. ಮನುಷ್ಯರ ಜಾತಿ ನೀನು ಸಭೆ ನೋಡು, ಎಷ್ಟು ಜನ ಹೆಂಗಸರ ಮಕ್ಕಳಿದ್ದಾರೆ. ಇವ್ರ ಎದುರಿನಲ್ಲಿ ಪಂಚ ಬಿಟ್ಟಿದ್ದಾರೆ. ಏನ್ರಿ ಹೆಂಗಸರ ಮಕ್ಕಳಿದ್ರೆ ಏನಂತ? ಏನಾದ್ರು ಮನೆಯಾಗ ಗಂಡಸರಿಲ್ಲೇನೆ? ಊರು ಮನೆಯಲ್ಲಿ ಗಂಡಸರಿದ್ದಾರೆ ಅಂತ ನಾನು ನೀನು ತಿಳ್ಬೋದನ. ನಿಂತರು ಪೂರ್ತಿ ಬೆಳೆಸಿದ್ರು ಬೆಳೆಸಿದ್ದಾರೆ. ಬಂಡವಾಳ ಇದ್ರೆ ಸಾಕಾಗ್ತದ? ನಿಮ್ಗೆ ಸಾಕಾಗ್ಬೋದು, ನಂಗೆ ಆಗ್ತದ?
ಮುಂದಿಗೆ ಹಾಕಂಗಿಲ್ಲ ಹಾ. ಅದಿರ್ಲಿ ಅಪ್ಪ ಹಾ. ನಾನು ಖಾರ ಊಟ ಅಂತ ಹೇಳಿದ್ರೆ ಈ ಮಾಂಸದ ಊಟ ಹೋಗು ಅಂತ ಹೇಳಿಲ್ಲ ಈ ನಿಮ್ಮ ಮಾಡಂಗಿಲ್ಲ ಬೆಳ್ಳುಳ್ಳಿ ಚಟ್ನಿ ಬೆಳ್ಳುಳ್ಳಿ ಖಾರ ಚಟ್ನಿ ನಮ್ಮ ಊರಲ್ಲಿ ಮಾಡೋದೇ ಇಲ್ಲ. ನೆಲಗಡ್ಡಿ ಚಟ್ನಿ ಮಾಡ್ತಾರೇನೆ ಮತ್ತೆ ಏನ್ ತಿಂತೀನಿ ನಾವು ಸಿಹಿ ಊಟ ಚಪ್ಪೆ ಊಟ ಎಲ್ಲ ನಡೀತದೆ. ಆಯ್ತು ಮಾಡಂಗಿಲ್ಲ ಏನ? ಜೋಳ ರೊಟ್ಟಿ ತಟ್ಟು ರೊಟ್ಟಿ ನಿನ್ನ ಮಾತು ಕೇಳಿದ್ರೆ ಕಪಾಲಿಗೆ ನಾನು ತಟ್ಟಿ ಏನೋ ಊಟ ಮಾಡ್ಕೊಂಡು ಹೋಗಿ ಸಿಹಿ ಊಟ ಉಂಟು ಅಂತ ಹೇಳಿದ್ರೆ ಎಂಥದ್ದು ನಿಮಗೆ ತಟ್ಟು ರೊಟ್ಟಿ ಹೇಳಲಿಕ್ಕೆ ಬಂದವು ಹಿಡಿತಿಗೆ ಬೇಡ ಅಂದಾಗ ಆಯ್ತು. ಬೇಕಾದ್ರೆ ತಿಂದು ಮಾಡಿದ್ರೆ ಯಾಕೆ ಹೋಗು. ಏನ್ರಿಪ್ಪ ಮಾತಾಡಕ್ ಹೋದ್ರೆ ಮೈಮ್ಯಾಗ ಬರ್ತಾರ ನನಗೆ ಇವ್ರ ಅನುಮಾನ ಇವರು ಭಟ್ರೇನ ಹಂಗೆಲ್ಲ ಮಾತಿಲ್ಲ ಪಟ್ಟಣದಲ್ಲ ಹಿಂಗಿಷ್ಟೆಲ್ಲ ಜೋರಾಗಂಗಿಲ್ಲ ಹೋಗ್ಲಿ ಬಿಡ್ರಿ ತಪ್ಪು ಅವ್ರದ್ದು ಅವ್ರು ಯಾಕೆ ಸಿಟ್ಟು ಮಾಡ್ತಾರಂತ ಈಗ ಗೊತ್ತಾಗ ಆ ಬಸ್ಲಿ ಚಪ್ಪರ ಮಂದಿ ಒಳಗೆ ಹಿಂಗ್ ತುಂಬ್ಕೊಳ್ಳವ ಆ ಏನ ಗಂಡು ಹೆಣ್ಣು ಸಂಸಾರ ಮಾಡ್ತೈತಿ ಮೊಟ್ಟೆ ಹಾಕ್ತೈತಿ ಬಡಿ ಹೊಡಿತೈತಿ ಅಲ್ಲೇ ಹೇಸಿಗೆ ಮಾಡ್ತೈತಿ ಅವ್ರಿಗೇನ್ ತಲೆ ಲಿಬಿ ಆಗಿಲ್ಲ ಯಾರು ಮಾತಾಡಕ್ ಹೋದ್ರೆ ಮೈ ಮೇಲೆ ಬರ್ತಾರೆ ಅಲ್ಲ ಪಟ್ಟಣ ನಾನು ಉಪಕಾರ ಮಾಡ್ಬೇಕು ಏನ್ ಮಾಡ್ತೀವಿ ಅವ್ರು ಮಕ್ಕೊಂಡಾಗ ಬಸ್ಲಿ ಚಪ್ಪರ ಮಂಡಿಗೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿಬಿಟ್ಟೆ ಒಂದಾವೊಂದು ಏನಿರ್ಬಾರ್ದು ಎಲ್ಲ ಸುಟ್ಕೊಂಬ ಮೊಟ್ಟೆ ಅನುಕಂಪ ಇದ್ರ ಬಂದು ನೀರ ಏನ